I love you. I love you. I love you. ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ. I love you. I love you. ಏನ್ ಮಾತಾಡಬೇಕು ಅನ್ನೋದೇ ಒಂಥರ ಇದಾಗ್ತಾ ಇದೆ. ನಮ್ಮ ಮಕ್ಕಳು, ನಾನು ಅನೇಕ ಸರಿ ಬೇರೆ ಬೇರೆ ಸ್ಕೂಲಲ್ಲಿ ನೋಡಿದ್ದೀನಿ. ಬೂದ್ಗೆರೆ ಅಂದರೆ ನನ್ನ ಆತ್ಮೀಯರಾಗಿರ್ತಕ್ಕಂಥ ವಾತ್ಸಲ್ಯ ತುಂಬಿರ್ತಕ್ಕಂಥ ಒಂದು ಮಕ್ಕಳು ಈ ಬೂದ್ಗೆರೆಗೆ ಓದಿರ್ತಕ್ಕಂಥ ಮಕ್ಕಳು ನಾನು ನೋಡ್ತಾ ಇದ್ದೀನಿ. ಈ ಗುರು ಸ್ಥಾನ ಪವಿತ್ರವಾದ ಸ್ಥಾನ. ಅಂತ ಗುರುಸ್ಥಾನವನ್ನು ಗುರುಸ್ತಕ್ಕಂಥದ್ದು ಈ ಬೂದ್ಗೆರೆ ಮಕ್ಕಳಲ್ಲಿ ಗೊತ್ತಾಗಿದೆ. ಶ್ರೀಮಂತಿಕೆ ಶಾಶ್ವತ ಅಲ್ಲ. ಸಮಾಜ ಸೇವೆ, ಗುರುಗಳನ್ನ, ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡ್ತಕ್ಕಂಥ ಒಂದು ಮಮಕಾರ, ಆತ್ಮೀಯತೆ, ಹೃದಯ ಇದೆಯಲ್ಲ, ಅದು ನಿಜವಾಗಿ ಎಲ್ಲಕ್ಕಿಂತ ಶ್ರೀಮಂತಿಗೆ. ಅದನ್ನ ಪಡೆದಿರ್ತಕ್ಕಂಥ ನಾನು ಅಂದ್ಕೊಂತಿರ್ತೀನಿ, ಯಾವ ಅಂಬಾನಿ ಆಗ್ಲಿ ಅದಾನಿ ಆಗ್ಲಿ ಅವ್ರು ಶ್ರೀಮಂತರಲ್ಲ, ನಿಮ್ಮನ್ನೆಲ್ಲ ಪಡ್ಕೊಂಡಿದೀವಲ್ಲ ನಾವು ಶ್ರೀಮಂತರು. ನಿಜವಾಗ್ಲು ಅಷ್ಟು ಸಂತೋಷ ಆಗುತ್ತೆ. ಅವರೆಲ್ಲ ಶ್ರೀಮಂತಿಕೆ ಅಂತ ಮೆರೀತಿರ್ತಾರೆ. ನಮಗೆ ಎಷ್ಟು ಮಟ್ಟಿಗಿದೆಯೋ ಅಷ್ಟೇ ಸಾಕು. ಆ ಮಟ್ಟದಲ್ಲಿ ನನ್ನ ಮಕ್ಕಳು, ಈ ಒಂದು ವಿದ್ಯಾರ್ಥಿಗಳ ಇದೆಯಲ್ಲ, ಈ ಒಂದು ವೇಳೆಯಲ್ಲಿ ನಾನು MNS ಸರ್ ಅವರನ್ನ ನೆನಪು ಮಾಡ್ಕೊಳ್ಬೇಕು. ಅವರ ಶ್ರೀಮತಿಯವರು ಆಗಮಿಸಿದಾರಂತೆ, ಅವ್ರಿಗೂ ಸಹ ನಾನು ಅಭಿನಂದಿಸ್ತಾ ಇದ್ದೀನಿ. ವೇಳೆ ಬೇರೆ ಕಡಿಮೆ ಆಗ್ತಾ ಇದೆ, ಪಾಪ ಎಲ್ಲ ಇದು ಮಾಡಿದ್ರೆ. ಇಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದೀರ ನೀವು. ನಿಜವಾಗ್ಲೂ ಆಶ್ಚರ್ಯವಾಗಿ, ನಮಗಿಂತ ಮೇಲ್ದರ್ಜೆ ಹುದ್ದೆಯಲ್ಲಿದ್ದೀರಾ. ಇವತ್ತಿನ ದಿವಸ ಒಬ್ಬೊಬ್ಬರು ಒಂದು ಹುದ್ದೆಯನ್ನು ಹೇಳ್ತಾ ಹೋದ್ರೆ ಇನ್ನೂ ಒಂದು ಗಂಟೆ ಬೇಕು. ಇರಲಿ, ದೇವರು ನಿಮ್ಮೆಲ್ಲರಿಗೂ ಸಹ ಇವತ್ತು ಉನ್ನತ ಹುದ್ದೆ ಅಲಂಕರಿಸ್ತಕ್ಕಂಥ ಒಂದು ಇದನ್ನು ಅವಕಾಶವನ್ನು ಮಾಡಿದ್ದಾರೆ. ನಾನು ಎಷ್ಟು ಹೇಳಿದ್ರು ಸಾಲು, ಬೇರೆ ಬೇರೆ ಮೀರ್ತಾ ಇದೆ. ಈಗ ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರ ಒಂದು ಇದಕ್ಕೆ ನಾವು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಾವು ನಿಮ್ಮೆಲ್ಲರಿಗೂ ಸಹ ಕೃತಜ್ಞತೆಗಳನ್ನು ಅರ್ಪಿಸಬೇಕಾಗಿದೆ. ನಿಮ್ಮ ಎಲ್ಲ 99 ವಿದ್ಯಾರ್ಥಿನಿಯರು ಅಂತ ಹೇಳೋಕ್ಕಾಗಲ್ಲ. ನಮ್ಮ ಸಹೋದರ ಸಹೋದರಿಯರು, ಇವಾಗ ನೀವು ವಿದ್ಯಾರ್ಥಿಗಳೆಲ್ಲ ಇವತ್ತು ನಮ್ಮ ನೆಚ್ಚಿನ ಎಲ್ಲ ಸಹೋದರ ಸಹೋದರಿಯರು ಇಲ್ಲಿ ನೆರೆದಿರ್ತಕ್ಕಂಥ ಅಕ್ಕಪಕ್ಕದ ಆಜುಬಾಜು ಗ್ರಾಮಸ್ಥರಿಂದ ಬಂದಿರತಕ್ಕಂಥ ಅನೇಕರು ಕೆಲಸ ನಿರ್ವಹಿಸ್ತಾ ಇದ್ದೀರಾ. ನಾನು ಪ್ರಪ್ರಥಮವಾಗಿ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಪಾದ ಪದ್ಮಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಹಾಗೆಯೇ ಶ್ರೀ ಕ್ಷೇತ್ರದ ಅಧ್ಯಕ್ಷರು ಸಂಸ್ಥಾಪಕರು ಆಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಗಳ ಪಾದ ಪದ್ಮಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಇವತ್ತಿನ ಈ ವೇದಿಕೆಯನ್ನು ನೋಡಿದರೆ ನನಗೆ ಬಹುಶಃ ತುಂಬಾ ಸಂತೋಷ ಆಗ್ತಾ ಇದೆ. ಏಕೆಂದ್ರೆ ಗುರುವಂದನಾ ಕಾರ್ಯಕ್ರಮ ಈ ರೀತಿ ಇರುತ್ತಾ ಅನ್ನುವಷ್ಟು ಮಟ್ಟಿಗೆ ನನಗೆ ಸಂತೋಷ ಆಗ್ತಾ ಇದೆ. ತುಂಬಾ ಅಚ್ಚುಕಟ್ಟಾಗಿ ಮತ್ತೆ ವ್ಯವಸ್ಥಿತವಾಗಿ, ಅಷ್ಟೇ ಭಕ್ತಿ ಗೌರವದಿಂದ ಆಧಾರದಿಂದ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದೀರಾ. ನೋಡಿ, ABCD 4 ಸೆಕ್ಷನ್ ಇದ್ರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಅನ್ನುವಂತಹ ಭಾವನೆಯಿಂದ ನೀವೆಲ್ಲರೂ ಭಾಗವಹಿಸಿದ್ದೀರಾ. ತುಂಬಾ ಸಂತೋಷ ಆಯಿತು. ಆಮೇಲೆ 96, 97ನೇ ಬ್ಯಾಚ್ ಅಂತ ಅಂದಾಗ 96 ಅಂದಾಗ 9 ಇತ್ ಕಡೆ ಮುಖ ಮಾಡಿರ್ತಾರೆ, 6 ಹತ್ ಕಡೆ ಮುಖ ಮಾಡಿರ್ತೈತೆ. ಆದ್ರೂ ಕೂಡ ನೀವೆಲ್ಲ ಒಂದೇ ಮುಖ ಮಾಡಿದ್ದೀರಾ ಅಂದ್ರೆ ತುಂಬಾ ಸಂತೋಷ ಆಯ್ತು ಬಿಡಿ ನನಗೆ. ಯಾಕೆಂತಂದ್ರೆ ಅದು ಈ ಪುಣ್ಯಕ್ಷೇತ್ರದ ಮಹಿಮೆ ಅಂತ ನಾನು ಭಾವಿಸ್ತೀನಿ. ಪರಮ ಪೂಜ್ಯರ ಆಶೀರ್ವಾದ ನಿಮ್ಮ ಒಂದು ಕುಟುಂಬದವರಿಗೆ, ಮತ್ತೆ ನಿಮ್ಮ ಒಂದು ಸ್ನೇಹಿತರಿಗೆ, ಮತ್ತೆ ಈ ಶಾಲೆಯಲ್ಲಿ ಏನು ಅಧ್ಯಯನ ಮಾಡಿ ಇವತ್ತಿನವರೆಗೂ ನಮ್ಮನ್ನ ಸ್ಮರಣೆಯಲ್ಲಿ ಮಾಡ್ತಕ್ಕಂತಹ ಏನೆಲ್ಲ ಶಿಷ್ಯ ವೃಂದ ಇದೆ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಗುರು ವೃಂದದ ಪರವಾಗಿ ತುಂಬು ಹೃದಯದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಪರಮ ಪೂಜ್ಯರ ಒಂದು ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ.
ಧನ್ಯವಾದ. ಇಂತಹ 1996-97ನೇ ಸಾಲಿನ 4 ಸೆಕ್ಷನ್ನ ವಿದ್ಯಾರ್ಥಿಗಳು ಇಂತಹ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ವಿದ್ಯೆಯನ್ನ ಕಲಿಸಿದಂತಹ ಗುರುಗಳಿಗೆ ಒಂದು ಸನ್ಮಾನವನ್ನ ಏರ್ಪಡಿಸಿದಂತಹ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಒಂದು ಸುಂದರವಾದದ್ದು. ಇಂತಹ ಒಂದು ಭಕ್ತಿಪೂರ್ವಕ ಕಾರ್ಯಕ್ರಮಗಳು ನಡೆದಾಗಲೇ ಗುರು ಮತ್ತೆ ಶಿಷ್ಯರ ಒಂದು ಸಂಬಂಧಕ್ಕೆ ಒಂದು ಮೌಲ್ಯ ಬರೋದು. ಆದರೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅಷ್ಟೇ, ಯಾರು ತಪ್ಪಾಗಿ ಅರ್ಥೈಸಬಾರ್ದು. ಇಷ್ಟೊಂದು ಅದ್ಧೂರಿತನ ಬೇಡ. ಇದೇ ನೀವು 4 ತರಗತಿಯ ವಿದ್ಯಾರ್ಥಿಗಳು ಏನು ಇದ್ದೀರಾ, ನಿಮಗೆ ನಿಮ್ಮದೇ ಆದಂತಹ ಒಂದು ಸಮಸ್ಯೆಗಳಿರ್ತವೆ. ನೀವೆಲ್ಲರೂ ಒಟ್ಟಾಗಿರ್ತೀರಾ. ನಿನ್ನ ಸ್ನೇಹಿತರಿಗೆ ಏನಾದರೂ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಶ್ರೀಗಳಿಗೆ ನಮಸ್ಕರಿಸುತ್ತಾ 96-97ನೇ ಸಾಲಿನ ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಗುರು ವಂದನಾ ಕಾರ್ಯಕ್ರಮ ಮಾಡಿರುವುದರ ಪ್ರಯುಕ್ತ ಅವರೆಲ್ಲರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ವಿಳಂಬವಾಗಿ ಊಟದ ಸಮಯವಾಗಿರೋದ್ರಿಂದ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ನನ್ನ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಿದ್ಲಿಂಗಣ್ಣವರು ಬರ್ಬೇಕು. ಪ್ರಪ್ರಥಮವಾಗಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಸನ್ನಿಧಾನಗಳಲ್ಲಿ ಪರಮಾಡುತ್ತಾ ಆತ್ಮೀಯ ಉಪಾಧ್ಯಾಯ ಮಿತ್ರರೇ, 96 ಸಾಲಿನ ವಿದ್ಯಾರ್ಥಿನಿಯರೇ ಹಾಗೂ ಬಂಧು ಮಿತ್ರರೇ, ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸುತ್ತಿರುವುದು ಬಹಳ ಸಂತೋಷದ ವಿಷಯವಾಗಿದೆ. ಏಕೆಂದರೆ ಗುರುಗಳಿಗೆ ಗೌರವ ಕೊಡ್ತಕ್ಕಂಥದ್ದು. ಉದಾಹರಣೆಯಾಗಿ ನಾವೆಲ್ಲರೂ ಕೇಳಿರಬಹುದು, ಏಕಲವ್ಯನ ಗುರುಭಕ್ತಿ, ಶ್ರವಣಕುಮಾರನ ಪಿತೃಭಕ್ತಿ, ಇದನ್ನು ನೋಡ್ಕೊಂಡಾಗ ನಮ್ಮ ದೇಶದ ಪರಂಪರೆ ಎಂತಹುದು ಎಂಬುದು ಗೊತ್ತಾಗ್ತದೆ. ಆದ್ದರಿಂದ ಇಂಥ ಒಂದು ಸಮಾಜದಲ್ಲಿ ಶಿಸ್ತು, ಅಸಹನೆ, ಅಸಹಕಾರ, ಅನವಳಿಕೆ ಇರುವ ಸಂದರ್ಭದಲ್ಲಿ ತಾವುಗಳು ಎಲ್ಲರೂ ಒಗ್ಗೂಡಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿರುವುದು ಬಹಳ ವಿಷಯವಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂತಹ ಎಲ್ಲರಿಗೂ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಕ್ಕಂಥ ಮನಸ್ಸಿರ್ತಕ್ಕಂಥದ್ದು ಬಹಳ ಒಂದು ಸಂತೋಷದ ವಿಷಯ. ಅದಕ್ಕೆ ಉದಾಹರಣೆಯಾಗಿ ನಾವು ತೆಗೆದುಕೊಂಡಾಗ ಒಂದು ಶ್ಲೋಕ ಜ್ಞಾಪಕ ಬರ್ತದೆ. ಅದನ್ನು ಹೇಳ್ತಾರೆ, ಸತ್ಯಂ ಮಾತ. ಎಲ್ರಿಗೂ ಮಧ್ಯಾಹ್ನದ ನಮಸ್ಕಾರ. ನಾನು ಇಲ್ಲಿಗೆ 91ಲ್ಲಿ ಟೀಚರ್ ಆಗಿ ಬಂದೆ. ನನಗೆ ಅನ್ನಿಸ್ತಾ ಇತ್ತು, ಸ್ವಾಮೀಜಿ ಯಾಕೆ ಇಷ್ಟು ದೂರದಲ್ಲೆಲ್ಲ ಸ್ಕೂಲ್ ಮಾಡ್ಬಿಟ್ಟವ್ರೆ ಅಂತ. ನಮಗೆ ದೂರ ಅನ್ನಿಸ್ತಾ ಅನಿಸ್ತಾ ಇತ್ತು. ಸ್ವಾಮೀಜಿ ಉದ್ದೇಶ ಏನಿತ್ತು, ಹಳ್ಳಿ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಅಂತ. ನಾನು ಇವತ್ತು ಆಕ್ಚುಲಿ ಅವ್ರು ಬಂದು ನನ್ನ ಶಿಷ್ಯರೆಲ್ಲ ಕರೆದಾಗ ಹೋಗೋದೋ ಬೇಡವೋ ಅನ್ನೋ ತರ ಅನ್ನಿಸ್ತಾ ಇತ್ತು. ನೋಡೋಣ ನನ್ನ ಶಿಷ್ಯರು ಏನಾಗಿದ್ದಾರೆ ಅಂತ ಅನ್ನಿಸ್ತು. ಸೊ ಐ ಕೇಮ್. ಸೊ ಇಲ್ಲಿ ಬಂದಾಗ ಅನ್ಸುತ್ತೆ ಸ್ವಾಮೀಜಿ ಉದ್ದೇಶ ಎಷ್ಟು ಗ್ರೇಟ್ ಆಗಿತ್ತು ಅಂತ. ಸೊ ಎಲ್ಲ ಶಿಷ್ಯರು ಕೂಡ ಸಕ್ಸಸ್ ಆಗಿದ್ದಾರೆ. ಐ ಫೆಲ್ಟ್ ಸೋ ಹ್ಯಾಪಿ ಬಿಕಾಸ್ ಐ ಆಮ್ ಆಲ್ವೇಸ್, ನಾನು ಹೇಳ್ತಾ ಇರ್ತೀನಿ, ನಾನು ವರ್ಕ್ ಮಾಡ್ತಾ ಇರೋದು ಸಿಟಿ ಬ್ರಾಂಚ್ ಅಲ್ಲಿ. ಅಲ್ಲಿಗೆ ನನ್ನ ಶಿಷ್ಯರೆಲ್ಲ ತುಂಬಾ ಇಂಜಿನಿಯರ್ಸ್, ಡಾಕ್ಟರ್ಸ್ ಹೆಚ್ಚಾಗಿ ಎಲ್ಲರೂ ಆಗಿರ್ತಾರೆ. ಸೊ ಅವ್ರ ಬಗ್ಗೆ ಏನು ಅಷ್ಟೊಂದು ಪ್ರೌಡ್ ಅನ್ಸಲ್ಲ, ಬಿಕಾಸ್ ದೇ ಆರ್ ಫ್ರಮ್ ಗುಡ್ ಫ್ಯಾಮಿಲೀಸ್. ಅವರೆಲ್ಲ ಒಳ್ಳೊಳ್ಳೆ ಫ್ಯಾಮಿಲೀಸ್ ಇಂದ ಬಂದಿರ್ತಾರೆ. ಇಲ್ಲಿಯ ಮಕ್ಕಳು ಸಕ್ಸಸ್ ಆಗಿದ್ದಾರೆ ಅನ್ನೋದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ನನ್ನ ಶಿಷ್ಯರು ಹಿಂಗಿದ್ದಾರೆ, ಹಂಗಿದ್ದಾರೆ ಅಂತ. ಸೋ ಗ್ರೇಟ್ ಇಟ್ ಈಸ್. ಸೊ ನೀವೊಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ರೆ ಅದರಲ್ಲಿ ನನಗೆ ಮೊದಲನೇ ಬಾರಿಗೆ ಈ ಶಾಲೆಗೆ ಉಪಾಧ್ಯಾಯನಾಗಿ ಬಂದಿದ್ದೆ ಇದೇ ಬೂದಿಗೆರೆ ಶಾಲೆಯಲ್ಲೇ. ನಾನು ಅಪ್ರೂವಲ್ ಆಗಿದ್ದು ಇಲ್ಲೇನೆ. ಇಲ್ಲಾದ್ಮೇಲೆ ನೆಕ್ಸ್ಟ್ 2ನೇ ಸ್ಕೂಲೇನೆ ಮಠ, ಸಿದ್ಧಗಂಗಾ ಮಠ. ಒಟ್ಟಾರೆ ನಾವು ಅಲ್ಲೇ ಸ್ಕೂಲು ಮತ್ತೆ ಇಲ್ಲೇ ಸ್ಕೂಲ್ ಕಂಪೇರ್ ಮಾಡಿದ್ರೆ ಮಕ್ಕಳಲ್ಲಿ ಗುರುಗಳ ಬಗ್ಗೆ ತುಂಬಾ ಅಭಿಮಾನ ಇದೆ. ಇಂತಹ ಅಭಿಮಾನ ಇಟ್ಟಿರ್ತಕ್ಕಂತಹ ಮಕ್ಕಳನ್ನ ನಾನು ಎಲ್ಲೂ ನೋಡಿರಲಿಲ್ಲ. ನಾನು ಬೇರೆ ಶಾಲೆಗಳಲ್ಲಿ, ಮಠದಲ್ಲಿ ಎಲ್ಲ ಈ ರೀತಿಯಾದಂತಹ ಗುರುಗಳ ಬಗ್ಗೆ ಅಭಿಮಾನ ಇಟ್ಟು ಸನ್ಮಾನ ಮಾಡೋದೇ ಆಗಲಿ, ಗುರುವಂದನಾ ಕಾರ್ಯಕ್ರಮ ಮಾಡ್ತಕ್ಕಂಥದ್ದೇ ಆಗಲಿ ನಾನು ಬೇರೆ ಎಲ್ಲೂ ನೋಡಿಲ್ಲ. ಇವನ್ನೆಲ್ಲ ನೋಡಿದಾಗ ಬೂದಿಗೆರೆ ಶಾಲೆ ಮಕ್ಕಳಲ್ಲಿ ತುಂಬಾ ಗುರುಗಳ ಬಗ್ಗೆ ಭಕ್ತಿ ಇದೆ. ಇಂದು ಹಿಂದಿನ ಒಂದು ಸಂಪ್ರದಾಯಗಳನ್ನ ಪಾಲನೆ ಮಾಡ್ತಾ ಬರ್ತಾ ಇದ್ದಾರೆ. ತುಂಬಾ ಈ ಶಾಲೆ ಇನ್ನೂ ಹೆಚ್ಚು ಪ್ರಗತಿಯನ್ನು ಹೊಂದೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀರಾ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ.
ಮಾತೇನು ನೀನೊಲಿದು ಪಾದವನಿಟ್ಟ ಜನವೇ ಸುಕ್ಷೇತ್ರ ಸುಲಭ ಶ್ರೀ ಗುರುವೇ ಕೃಪೆಯಾಗೋ ವಂಜೆಯ ಮರ ತಂಪು ಜಂಗಮನೆ ನಿನ್ನ ನುಡಿ ತಂಪು ಬೆಳದಿಂಗಾಳು ಬಲು ತಂಪು ಜಂಗಮನೆ ನಿನ್ನ ನುಡಿ ತಂಪು. ಈ ಜಂಗಮ ಜ್ಯೋತಿ ಪೂಜ್ಯ ಮಹಾಶಿವಯೋಗಳವರನ್ನ ರೂಲ್ ಮಂದಿರದಲ್ಲಿ ಸ್ಮರಿಸಿ ಪೂಜ್ಯ ಮಹಾಶಿವಯೋಗಳವರು ಏನು ಈ ಗ್ರಾಮಾಂತರ ಪ್ರದೇಶಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ನಿಮ್ಮ ಶ್ರಮ, ನಿಮ್ಮ ಶ್ರದ್ಧೆ, ನಿಮ್ಮ ಪ್ರಯತ್ನದಿಂದ ಸಿಲ್ವರ್ ಜುಬ್ಲಿ ಅಥವಾ ರಜತ ಮಹೋತ್ಸವವನ್ನು ಆಚರಿಸ್ತಕ್ಕಂಥ ನಾವು ಇವತ್ತು ಕಾಣ್ತಾ ಇದ್ದೇನೆ. ಹೀಗೆ ಇನ್ಯಾವ ಶಾಲೆಯಲ್ಲೂ ಕೂಡ ಕಳೆದ 2 ಸಾರಿ ಕೂಡ ಸಮಾರಂಭವನ್ನು ವಿದ್ಯಾರ್ಥಿಗಳು ಮಾಡಿದ್ರು. ಕೆಲವರು ನಮ್ಮ ಮಿತ್ರರು ಹೇಳಿದ ಹಾಗೆ 4 ಜನ ಸೇರಿ ಒಟ್ಟಾಗಿ ಮಾಡಿರ್ತಕ್ಕಂಥದ್ದು ಹೆಚ್ಚಿನ ಸಂತೋಷವನ್ನು ನನಗೆ ತರ್ತಾ ಇದೆ. 1996-97ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳ ಒಂದು ಒಕ್ಕೂಟ, ಒಂದು ಶಕ್ತಿಯಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಮನೆಯ ಕಾರ್ಯಕ್ರಮ ಎಂಬತಕ್ಕಂತಹ ರೀತಿಯಲ್ಲಿ ಆಚರಿಸಿಕೊಂಡು ಬಂದಿದ್ದಾರೆ. ಅವರಲ್ಲಿ ಉಪಕಾರ ಸ್ಮರಣೆ ಎಂಬತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ನಾವು ವೃತ್ತಿಗೋಸ್ಕರ ಇಲ್ಲಿ ಕೆಲಸಕ್ಕೆ ಬಂದಂತವ್ರು, ನಮ್ಮ ಹೊಟ್ಟೆಪಾಡಿಗೋಸ್ಕರ ಬಂದವರು, ನಮ್ಮ ಕರ್ತವ್ಯ ಅದು. ಆದರೆ ಯಾವ ಬೇರೆ ಊರಿನಲ್ಲೂ ಕೂಡ ಈ ರೀತಿ ಹಳೆ ವಿದ್ಯಾರ್ಥಿಗಳು ಮಾಡಿದಂತಹ ಗುರುಗಳ ಸ್ಮರಣೆಯನ್ನ ಬೇರೆ ಯಾರು ಕೂಡ ಮಾಡೋದಕ್ಕಾಗಿಲ್ಲ. ಯಾಕೆ ಮಾಡಕ್ಕಾಗಿಲ್ಲ ಅಂದ್ರೆ ಅವರಲ್ಲಿ ಅಂತಹ ಸಂಸ್ಕಾರ ಗುಣ ಅಂತಕ್ಕಂಥದ್ದು ಕಡಿಮೆ ಇದೆ. ಆದ್ರೆ ಬೂದ್ಗೆರೆನಲ್ಲಿ ಅಂತಹ ಸಂಸ್ಕಾರ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಗುರುಗಳ ಸ್ಮರಣೆ ಮಾಡ್ತಾ ಇದ್ದಾರೆ ಈ ವಿದ್ಯಾರ್ಥಿಗಳು.
ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಮತದಲ್ಲಿ ಬೇರ್ಯಾವುದು ಹುಟ್ಟಿ ಸಾಯುವ ಹಾಡು ಮಲ್ದಾನ ಮತ್ತೆ ಕೀಳ್ಯಾವುದು ಮೇಲ್ಯಾವುದು ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಗುರುಗಳು ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಮಸನದಲ್ಲಿ ವೀರಬಾಹುವ ಮಸನದಲ್ಲಿ ವೀರಬಾಹುವ ಕೈಯ ಮೇಲ್ಗಡೆ ಬೂದಿಯಾದರು ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದು ಸಾಯುವ ಹಾಡು ಮಲ್ದಾನ ಮತ್ತೆ ಕೀಳ್ಯಾವುದು ಮೇಲ್ಯಾವುದು ಕೀಳ್ಯಾವುದು ಮೇಲ್ಯಾವುದು ಕೀಳ್ಯಾವುದು ಮೇಲ್ಯಾವುದು ಕೀಳ್ಯಾವುದು ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದು ಹುಟ್ಟಿ ಸಾಯುವ ಹಾಡು ಮಲ್ದಾನ ಮತ್ತೆ ಕೀಳ್ಯಾವುದು ಮೇಲ್ಯಾವುದು ತಿಲಕ ಇಟ್ಟದೆ ಸ್ವರ್ಗವು ಸಿಗದು ತಿಲಕ ಇಟ್ಟದೆ ಸ್ವರ್ಗವು ಸಿಗದು ವಿಭೂತಿ ಬಳಿದರೆ ಕೈಲಾಸ ಬರದು ವಿಭೂತಿ ಬಳಿದರೆ ಕೈಲಾಸ ಬರದು ಇಟ್ಟ ಗಂಧ ಬೂದಿ ನಾಮ ಇಟ್ಟ ಗಂಧ ಬೂದಿ ನಾಮ ತಟ್ಟ ಕಟ್ಟಲು ನಿರನಾಮ ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಮತದಲ್ಲಿ ಬೇಳ್ಯಾವುದು